ಈ ನಿನ್ನ ಮಗ ಕುದುರೆ ಸ್ಪರ್ಧೆಯಲ್ಲಿ ಸೋತು ಸಂಡರಂತೆ ಮನೆಗೆ ಬರುತ್ತಾನಂತ ಅನುಮಾನವೇನವ್ವ? ಅನುಮಾನವಲ್ಲ ಮಗ, ಈಗ ಗೆದ್ದು ಬರುತ್ತೇವೆ ಅನ್ನೋ ಆತ್ಮವಿಶ್ವಾಸ ನನ್ನಲ್ಲಿದೆ. ಆದ್ರೆ ಇದು ಛಲಗಾರ ಅನ್ನೋದು ಗೊತ್ತಿದೆ, ಅದು ಬೇಡಪ್ಪ ಮಗ. ಅದಕ್ಕೆ ಏನಾಯ್ತು ಹೇಳವ್ವ? ನಿನ್ನ ಮಗನಿಂದ ನಿನಗೇನಾದರೂ ಅವಮಾನವಾದರೆ ಅವತ್ತನ್ನ ಸಿರೆ ಕಡಿದು ಪಾಲುಗಡಿಗೆಡುತ್ತೇನೆ. ಮೈಲಾರ, ಈ ರೀತಿ ಮಾತಾಡ್ಬೇಡಪ್ಪ. ಹೌದವ್ವ, ಜನರಿಗೆ ಕೊಟ್ಟ ನನ್ನ ಎದೆಯಲ್ಲಿ ಕಾಡುತ್ತಿದೆ. ಈ ನಿನ್ನ ಮಗ ಚಲಗಲವರು ಅಂದಿದ ಕುದುರೆ ಸ್ಪರ್ಧೆಯಲ್ಲಿ ಎಂತ ನಿಪುಣನಿದ್ದರು ಅವರನ್ನು ಹಿಂದಿಕ್ಕಿ ಜಯಾದ ಪತಾಕೆಯನ್ನು ಆವರಿಸಿಕೊಂಡು ಬರದಿದ್ದರೆ ನನ್ನ ಹೆಸರು ಮೈಲಾರಿಯಲ್ಲ. ಹಾಸಿರದ ಮಾಡಿ ಕಳಿಸುವ. ನೋಡಪ್ಪ, ನಾನು ಹೇಳುತ್ತಿರುವುದು ಹಾಗಲ್ಲ ಕಂದ. ಆ ದೊಡ್ಡ ಯಜಮಾನರ ಎದುರು ಯಾವತ್ತು ಎದುರು ಹಾಕಿಕೊಂಡು ಸ್ಪರ್ಧೆ ಮಾಡಿದವರೇ ಇಲ್ಲ. ಒಂದು ವೇಳೆ ಸ್ಪರ್ಧೆ ಮಾಡಿದವರು ಅವರ ಜೀವ ತೆಗೆಯೋದೇ ಆಗುವುದೇ ಇಲ್ಲ. ಭಯ ಆಗುತ್ತಿದೆಯೇನವ್ವ? ಅವ್ವ, ನಿನ್ನ ಮಗ ಮೈಲಾರ ಈ ಊರ ಯಜಮಾನನ ಕೈಯಲ್ಲಿ ಸಾವು ಈರಗುವ ಸೆಂಡನಲ್ಲವ, ಸಾವು ಈರಲು ಸೆಂಡನಲ್ಲ. ಆ ಯಜಮಾನ ಸ್ವಂತನ್ನು ಹೂಡಿ ಒಂದನ್ನು ಹಾಕಿ 10 ಮಂದಿ ತುಂಟರನ್ನು ಕಳಿಸಿದರು. ಅಂತೆ ಹೋರಾಡಿ ಅವರ ಎದುರು ಹೊತ್ತು ಸೇರಿ ಬರುವ ಮನ ಮೆಚ್ಚಿನ ಮೈಲಾರ ವಾಣಿಯ ಮಗ ಮೈಲಾರ. ಅವ್ವ, ಅವನು ಯಾವ ಧೈರ್ಯಶಾಲಿ ಅಂತ ಆ ಯಜಮಾನನ ಹೆಸರು ನನ್ನ ಮುಂದೆ ಹೇಳುತ್ತಿಲ್ಲ. ಆ ಯಜಮಾನ ಸಂತನ್ನು ಹೂಡಿ ಸಂತನ್ನು ಹಾಕಿದರು. ಆಶೀರ್ವಾದ ಮಾಡಿ ಕಳಿಸಿ ನೋಡವ ಈ ನಿನ್ನ ಮಗನ ಅರಸಾಸ ಎಂತದು ಅಂತ. ಮೈಲಾರ ಅಲ್ಲಿ ಎಲ್ಲರೂ ಬಾಮಮ್ಮ. ಮೈಲಾರ ಕೂಗು ಕಿತ್ತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿದೆಯಲ್ಲಪ್ಪ. ಅಕ್ಕ, ನೀನು ಹೇಳಬಾರದೆ ಬೇಗನೆ ಸ್ವತೆ ಹೋಗಂತ. ನೋಡಿ, ಅದೇನಾಯ್ತು ಅಂದ್ರೆ ಅವ್ವ, ಅದನ್ನ ಆಮೇಲೆ ಹೇಳುವಂತೆ ಮೊದಲು ನನಗೆ ಆಶೀರ್ವಾದ ಮಾಡಿ ಕಳಿಸವ್ವ. ಅಕ್ಕ, ಬೇಗನೆ ಆಶೀರ್ವಾದ ಮಾಡಕ್ಕ. ಬೇಗ ಹೋಗಲಿ ಸ್ವಂತಕ್ಕೆ ನನ್ನ ಮಳೆಯ ಮೈಲಾರ. ನೋಡು ಮೈಲಾರ, ಈ ಕೆಟ್ಟ ದೃಷ್ಟಿಯನ್ನು ನಿನ್ನ ಮೇಲೆ ಬೀಳದಂತೆ ಜಯಶಾಲಿಯಾಗಿ ಬಾರಪ್ಪ. ಇದು ನನ್ನ ಆಶೀರ್ವಾದ ಕದ. ಅವ್ವ, ನಾನು ಹೊತ್ತ ಛಲ ನನಗೆ ಈ ಭೂಮಿ ಮೇಲೆ ಪ್ರತಿ ಒಬ್ಬ ಕೆಟ್ಟ ವ್ಯಕ್ತಿಗೆ ನಾನನ್ನು ತೋರಿಸಿಕೊಟ್ಟೇ ಬರುತ್ತೇನೆ. ಅವ್ವ, ನಾನು ಬರೋವರೆಗೂ ಈ ಮೈಲಾರಿಯನ್ನು ಸ್ವಲ್ಪ ನೋಡಿಕೊಳ್ಳವ್ವ. ರಾಮಮ್ಮ, ಹೋಗೋಣ. ಅಕ್ಕ, ಬೇಗನೆ ಆಶೀರ್ವಾದ ಮಾಡಕ್ಕ. ಹೋಗಿ